ನಮಸ್ಕಾರ ವೀಕ್ಷಕರೇ, ಇವತ್ತು ಟೈಟಲಲ್ಲಿ ಹಾಕ್ದಂಗೆ ತಮ್ಮನೇಲಿ ಹಾಕ್ದಂಗೆ ಒಂದು ಟೈಟನ್ ವಾಚನ್ನು ನೀವು ಫ್ರೀಯಾಗಿ ಗಿಫ್ಟಾಗಿ ಪಡಿಬೋದು. ಸೊ ಅದು ಹೇಗೆ, ಏನಪ್ಪ ಅದಕ್ಕೆ ಡೀಟೇಲ್ಸು, ಅದಕ್ಕೆ ಏನು ಕಂಡೀಷನ್ಸ್ ಅಂತೇಳಿ, ಸೊ ಈ ವಿಡಿಯೋ ಕೊನೆಯಲ್ಲಿ ಅದರ ಪೂರ್ತಿ ಕಂಟೆಸ್ಟ್ ಹೇಗೆ ಅಂತೇಳಿ ಅದರದ್ದು ಡೀಟೇಲ್ಸನ್ನು ನಾನು ನಿಮಗೆ ಮೆನ್ಷನ್ ಮಾಡಿದ್ದೀನಿ. ಸೊ ಆ ಡೀಟೇಲ್ಸನ್ನು ನೋಡಿ ಸೊ ನೀವು ಒಂದು ಟೈಟನ್ ವಾಚನ್ನು ಗಿಫ್ಟಾಗಿ ಫ್ರೀ ಗಿಫ್ಟಾಗಿ ಪಡೆದುಕೊಳ್ಳಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋದಲ್ಲಿ ಹೇಳ್ದಂಗೆ 1,23,000% ಇಲ್ಲಿ ಆಲ್ರೆಡಿ ಇದು ನಿಮಗೆ ರಿಟರ್ನ್ಸನ್ನು ಕೊಟ್ಟಿದೆ ನೋಡಿ. 1,23,000 ಟೈಮ್ಸ್ ಕೊಟ್ಟಿದೆ. ಸೊ ಮತ್ತು ಆದರೂ ಕೂಡ ಈಗಲೂ ಒಳ್ಳೆ ಬುಲ್ಲಿಶಲ್ಲೇ ಕಾಣಿಸ್ತಾ ಇದೆ, ಒಳ್ಳೆಯ ಮೂಮೆಂಟನ್ನು ಕೂಡ ಕೊಡ್ತಾ ಇದೆ. ಸೊ ಇದು ಯಾವ ಕಂಪ್ನಿ, ಇದನ್ನು ಏನು ಇದು ಮಾಡ್ತಾ, ನೇಚರ್ ಆಫ್ ಬಿಸ್ನೆಸ್ಸು, ಇದರ ಫೈನಾನ್ಷಿಯಲ್ಸ್ ಹೇಗಿದ್ದಾವೆ, ಮತ್ತು ಈಗ ಇಷ್ಟು ಕೊಟ್ಟರು ಕೂಡ ಇನ್ನು ಮುಂದೆ ಎಷ್ಟು ರಿಟರ್ನ್ಸ್ ಕೊಡ್ಬೋದು ಎಲ್ಲವನ್ನು ಇವತ್ತು ಡಿಸ್ಕಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ರಿಪ್ಷನಲ್ಲಿ ಏನು ಟೆಲಿಗ್ರಾಮ್ ಚಾನಲ್ದು ಲಿಂಕ್ ಹಾಕಿದ್ದೀನಿ, ನೀವು ಟೆಲಿಗ್ರಾಮ್ ಚಾನಲ್ ಸೇರ್ಕೋಬೋದು. ಮತ್ತು ಫಸ್ಟು ನಾವು ಏನು ಒಂದು ಒಳ್ಳೆಯ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಇನ್ನೂ ಒಂದು ಒಳ್ಳೆಯ ಡಿಮ್ಯಾಟ್ ಅಕೌಂಟ್ ಬೇಕಾಗುತ್ತೆ, ಒಳ್ಳೆಯ ಕಂಪ್ನಿದು ಇರಬೇಕಾಗುತ್ತೆ. ಸೊ ಅದರ ಒಂದು ಒಳ್ಳೆಯ IIFL ಕಂಪ್ನಿದು ನಿಮಗೆ ಲಿಂಕ್ ಹಾಕಿದ್ದೀನಿ. ಯಾರ ಹತ್ರ ಡಿಮ್ಯಾಟ್ ಅಕೌಂಟ್ ಇಲ್ವೋ ಅವರು ಫಸ್ಟ್ ಆ ಲಿಂಕಿಂದ ಡಿಮ್ಯಾಟ್ ಅಕೌಂಟ್ ಮಾಡ್ಕೊಳ್ಳಿ. ಇದ್ದರೂ ಕೂಡ ನಿಮ್ಮ ಹತ್ರ ಯಾವುದೋ ಚೆನ್ನಾಗಿಲ್ದಿರೋದಿದ್ದರೆ, ಅಷ್ಟು ಸ್ಟ್ಯಾಂಡರ್ಡ್ ಕಂಪ್ನಿ ಇಲ್ಲ ಅಂದರೆ ಈ ಸ್ಟ್ಯಾಂಡರ್ಡ್ ಕಂಪ್ನಿದು ಕೂಡ ಜೊತೆಗೆ ಒಂದು ಮಾಡ್ಕೊಳ್ಳಿ. ಯಾಕಂದರೆ ಅಬೋವ್ 3 lakhs to 4 lakhs ಯಾರಾದರೂ ನೀವು ಇನ್ವೆಸ್ಟ್ಮೆಂಟಲ್ಲಿ ಇದ್ದರೆ ಆಲ್ರೆಡಿ, ಸೊ ಯೂಶ್ವಲಾಗಿ 2 ಡಿಮ್ಯಾಟ್ ಅಕೌಂಟ್ ಇರೋದು ತುಂಬ ಒಳ್ಳೆಯದು. ಸೊ ಆ ಥರ ನೀವು ಯಾರೇ ದೊಡ್ಡ ಇನ್ವೆಸ್ಟರ್ಸ್ ನೋಡಿದ್ರೂ 2 ಅಥವಾ 3, 4 ಕೂಡ ಇಟ್ಕೊಂಡಿರ್ತಾರೆ. ಬಟ್ 2 ಡಿಮ್ಯಾಟ್ ಅಕೌಂಟ್ನ ನೀವು ಮೇಂಟೈನ್ ಮಾಡಿ. ಸೊ IIFL ಒಳ್ಳೆಯ ಕಂಪ್ನಿ ಇದೆ, ಹಾಗಾಗಿ ಸ್ಟ್ಯಾಂಡರ್ಡ್ ಇರೋದ್ರಿಂದ ನಾವು ಯಾವತ್ತೂ ಎಲ್ಲೇ ಹೋದ್ರೂ ಸ್ಟ್ಯಾಂಡರ್ಡು ಸಕ್ಸಸ್ಸರ್ಸ್ ಜೊತೆಗೆ ಇರಬೇಕು. ಹಾಗಾದರೆ ನಮ್ಮ ಸಕ್ಸಸ್ ರೇಟ್ ಕೂಡ ಜಾಸ್ತಿ ಇರುತ್ತೆ. ಸೊ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಏನಾದರೂ ಮಾಡ್ಕೊಳ್ಳೋಕ್ಕೆ ನಿಮಗೆ ಅದರಲ್ಲಿ ಏನಾದರೂ ಡಿಫಿಕಲ್ಟಿ ಏನಾದರೂ ಇದ್ದರೆ ನಾನು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ, ಅಥವಾ ಟೆಲಿಗ್ರಾಮ್ ಚಾನಲ್ ಬರ್ತಿರಲ್ಲ ಅಲ್ಲಿ ಕೂಡ ಎಲ್ಲ ನೀವು ಟೆಲಿಗ್ರಾಮ್ ಚಾನಲಲ್ಲಿ. ದಿಸ್ ಈಸ್ ಎ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಇನ್ಕಾರ್ಪೊರೇಟೆಡ್ ಇನ್ ದಿ ಇಯರ್ 1994. ಸೊ 1994ರಲ್ಲಿ ಸೊ ಈ ಕಂಪ್ನಿ ಏನು ಸ್ಟಾರ್ಟ್ ಆಗಿದೆ. ಸೊ ಹಳೆಯ ಕಂಪ್ನಿ ಮತ್ತು ಲಾರ್ಜೆಸ್ಟ್ ಇಂಡಿಪೆಂಡೆಂಟ್ ಮ್ಯಾನುಫ್ಯಾಕ್ಚರರ್ ಆ್ಯಂಡ್ ಸೆಲ್ಲರ್ ಆಫ್ ಮಾಲ್ಟ್ ಸ್ಪಿರಿಟ್ಸ್ ಇನ್ ಇಂಡಿಯಾ. ಮಾಲ್ಟ್ ಸ್ಪಿರಿಟ್ಸನ್ನು ಇದು ತಯಾರು ಮಾಡ್ತದೆ, ಮತ್ತು ಜೊತೆಗೆ ಡೈವರ್ಸಿಫಿಕೇಷನ್ ಕೂಡ ಇದೆ ಅಂದರೆ, ಆ್ಯಂಡ್ ಆಲ್ಸೋ ಮ್ಯಾನುಫ್ಯಾಕ್ಚರ್ಸ್ ಎಥನಾಲ್. ಸೊ ಎಥನಾಲನ್ನು ಕೂಡ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದಾರೆ. ಮತ್ತು ಎಕ್ಸ್ಟ್ರಾ ನ್ಯೂಟ್ರಲ್ ಆಲ್ಕೋಹಾಲ್, ENA ಅಂತ ಹೇಳ್ತೀವಿ, ಎಕ್ಸ್ಟ್ರಾ ನ್ಯೂಟ್ರಲ್ ಆಲ್ಕೋಹಾಲ್, ಮತ್ತು ಕಾರ್ಬನ್ ಡೈಆಕ್ಸೈಡು, ಮತ್ತು ವೈಟ್ ಕ್ರಿಸ್ಟಲ್ ಶುಗರ್ಸ್. ಸೊ ಶುಗರ್ ಮ್ಯಾನುಫ್ಯಾಕ್ಚರ್ ಇದೆ, ಎಥನಾಲ್ ಇದೆ, ಎಕ್ಸ್ಟ್ರಾ ನ್ಯೂಟ್ರಲ್ ಆಲ್ಕೋಹಾಲ್ ಇದೆ, ಜೊತೆಗೆ ಮೈನ್ ಮಾಲ್ಟ್ ಸ್ಪಿರಿಟ್ಸನ್ನು ಇವರು ಅಂದರೆ ಅದರಲ್ಲಿ ಸ್ಪೆಷಲೈಸೇಷನ್ ಅಂತಲೇ ಹೇಳ್ಬೋದು. ಸೊ ಅದರದ್ದು ಈ ಕಂಪ್ನಿಯ ಬೇಸಿಕ್ ಇದು. ಸೊ ಇವ್ರು ನೋಡ್ಬೋದು, ನೀವು ನೋಡ್ತಾ ಇದ್ದಾರೆ ಶುಗರ್ ಮಿಲ್ಸನ್ನು ನೋಡಿದ್ರಿ. ಸೊ ಶುಗರ್ ಮಿಲ್ಸು, ಇದಾದಮೇಲೆ ಡಿಸ್ಟಿಲರೀಸು, ಅವ್ರದ್ದೆಲ್ಲ ಫ್ಯಾಕ್ಟ್ರಿ ಸೆಟಪ್ಗಳು ತುಂಬ ಚೆನ್ನಾಗಿದೆ, ತುಂಬ ಹಳೆಯ ಕಂಪ್ನಿ. ಆಮೇಲೆ ಮ್ಯಾನೇಜ್ಮೆಂಟು ತುಂಬ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ. ವೈಟ್ ಕ್ರಿಸ್ಟಲ್ ಶುಗರ್ ನೋಡ್ಬೋದು. ಸೊ ದಿಸ್ ಈಸ್ ಎಥನಾಲು. ಸೊ ಎಕ್ಸ್ಟ್ರಾ ನ್ಯೂಟ್ರಲ್ ಆಲ್ಕೋಹಾಲು, ENA ಅಂತ ಏನು ಹೇಳ್ತೀವಲ್ಲ, ಎಕ್ಸ್ಟ್ರಾ ನ್ಯೂಟ್ರಲ್ ಆಲ್ಕೋಹಾಲು. ಒಂದು ಆಲ್ರೆಡಿ ಮೋರ್ ದೆನ್ 25 years ಅಂದ್ಕೊಳ್ಳಿ, 2023 ಅಂದರೆ. ಸೊ ಮೋರ್ ದೆನ್ 25 ವರ್ಷ. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಕಂಪ್ನಿ. ಸೊ ಆಮೇಲೆ ಇವ್ರದ್ದು ಫೈನಾನ್ಷಿಯಲ್ ಟ್ರ್ಯಾಕ್ ರೆಕಾರ್ಡ್ ನೋಡೋಣ. ಸೊ ಇಯರ್ ಟು ಇಯರ್ ಹೆಂಗಿದೆ ಇವ್ರದ್ದು ಸೇಲ್ಸ್, ಯಾವ ಥರ ಆಗ್ತಾಯಿದೆ. ಸೊ ಇವ್ರದ್ದು ಎಲ್ಲ ಈಗ ನೋಡಿದ್ವಿ ಬಿಸ್ನೆಸ್ಸು ಪ್ರೊಫೈಲು, ಅಂದರೆ ಬೇಸಿಕ್ ನೇಚರ್ ಆಫ್ ಬಿಸ್ನೆಸ್ಸು ತುಂಬ ಚೆನ್ನಾಗಿದೆ. ಸೊ ಮಾಲ್ಟ್ ಸ್ಪಿರಿಟ್ಸು, ಎಥನಾಲ್ ಅಂತಂದರೆ ನೆಕ್ಸ್ಟ್ ಫ್ಯೂಚರು. ಮಾಲ್ಟ್ ಸ್ಪಿರಿಟ್ಸ್ ಅಂದರೆ ಗೊತ್ತು ಬಿಡಿ ನಿಮಗೆ, ಅದು ಏನು ಎನಿ ಟೈಮ್ ಅದು. ಸೊ ನೀವು ಎಲ್ಲಿ ತನಕ ನಮ್ಮ ಏನು ಈ ಜಗತ್ತಂತೀವೋ, ಎಲ್ಲಿ ತನಕ ಜನ ಇರ್ತಾರೋ ಅಲ್ಲಿ ತನಕ ಕುಡಿಯೋರು ಇದ್ದೇ ಇರ್ತಾರೆ, ಅಲ್ಲಿ ತನಕ ಕುಡಿಯೋ ಬಿಸ್ನೆಸ್ಗಳು ನಡೀತಿರ್ತವೆ, ಅದರಲ್ಲಿ ಏನೂ ಪ್ರಶ್ನೆನೇ ಇಲ್ಲ. ಸೊ ಬನ್ನಿ ಬಟ್ ಫೈನಾನ್ಷಿಯಲ್ ಟ್ರ್ಯಾಕ್ ರೆಕಾರ್ಡ್ ನೋಡೋಣ. ಸೊ 2012ರಿಂದ ನೋಡೋದಾಯ್ತಂದರೆ 2012ರಲ್ಲಿ 227 crores ಇತ್ತು. ಸೊ ಅದು 13, 14, 15 ನೋಡಿ ಗ್ರ್ಯಾಜುವಲಾಗಿ ಇನ್ಕ್ರೀಸ್ ಆಗ್ತಾ ಲಾಸ್ಟ್ 2023ನಲ್ಲಿ 598 crores, ಅಂದರೆ ಹತ್ತತ್ರ 600 crores ತನಕ ಸೇಲ್ಸು ಇಂಪ್ರೂವ್ಮೆಂಟ್ ಆಗಿದೆ. ಇಯರ್ ಟು ಇಯರ್ ಸೇಲ್ಸ್ ರೈಸ್ ಆಗ್ತಾಯಿದೆ. ಇಯರ್ ಟು ಇಯರ್ ಇದು ಏನು ಪ್ರಾಫಿಟ್ಟು ನೋಡಿ 30 crores-ಇಂದ 62 crores ತನಕ ಬಂದಿದೆ. ಸೊ ಇಯರ್ ಟು ಇಯರ್ ಪ್ರಾಫಿಟ್ಟು, ಸೇಲ್ಸು ಕಂಟಿನ್ಯೂಯಸ್ ಆಗಿ ಈ ಥರ ಗ್ರ್ಯಾಜುವಲಾಗಿ ರೈಸ್ ಆಗ್ತಾನೇ ಇದೆ ನೋಡಿ. ಈ ಥರ ನಿಮಗೆ ಗ್ರಾಫ್ ಕೂಡ ಅಷ್ಟೇ ಇದೇ ಥರ ರೈಸ್ ಆಗ್ತಾ ಮೇಲೆ ಹೋಗ್ತಾನೇ ಇದೆ. ಸೊ ಇದ್ರದ್ದು ಪ್ರಾಫಿಟ್, ನೆಟ್ ಪ್ರಾಫಿಟ್ ನೋಡಿದ್ರೂ ಅಷ್ಟೇ, ನೀವು ನೆಟ್ ಪ್ರಾಫಿಟ್ಟು ಅಷ್ಟೇ 50 into 30 crores ತನಕ ಬಂದಿದೆ. ಸೊ ಅಂತಂದರೆ ಇಂಪ್ರೂವ್ಮೆಂಟ್ ಕಾಣಿಸ್ತಾನೇ ಇದೆ. ಸೊ ಕೆಲವು ಅಲ್ಲಲ್ಲಿ ಡಿವಿಡೆಂಡ್ ಕೂಡ ಕೊಟ್ಟಿದ್ದಾರೆ. 10%, 26%. ಸೊ ಡಿವಿಡೆಂಡ್ ಕೂಡ ಕೊಟ್ಟಿದ್ದಾರೆ ಕೆಲವೊಂದೊಂದು ವರ್ಷದಲ್ಲಿ. ಅಂದರೆ ಲೈಕ್ ಇದು OPM ಪ್ರಾಫಿಟ್ ಮಾರ್ಜಿನ್ ಚೆನ್ನಾಗಿರೋದ್ರಿಂದ ಆಟೋಮೆಟಿಕಲಿ ಮುಂದಿನ ವರ್ಷಗಳಲ್ಲಿ ದೊಡ್ಡ ಮಟ್ಟದ ಡಿವಿಡೆಂಡ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಥರದ ಕಂಪ್ನಿನಲ್ಲಿ. ಸೊ ಈಗ ಆಲ್ರೆಡಿ ನಾವು ಇದನ್ನು ಇವಾಗ ಹತ್ತತ್ರ 300 ಅರೌಂಡ್ ಟ್ರೇಡ್ ಮಾಡ್ತಾಯಿದೆ ಇದು ಈ ಕಂಪ್ನಿ. ಸೊ ನಾವು ಇದನ್ನು 35 rupees-ಇಂದನೂ ಫಾಲೋ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ನಮ್ಮ ಸಬ್ಸ್ಕ್ರೈಬರ್ಸು, ನಮ್ಗೆ ಗೊತ್ತಿರೋ ಎಲ್ಲರ ಹತ್ರ ಈ ಸ್ಟಾಕ್ ಇದೆ. ಸೊ ಇದನ್ನು ಲಾಂಗ್ ಟರ್ಮಿಗೆ ಹೋಲ್ಡ್ ಮಾಡ್ತಾ ಇದ್ದಾರೆ. ಆಮೇಲೆ ಬೈ ಆ್ಯಂಡ್ ಡಿಪ್ ಕೂಡ, ಅಂದರೆ ಡಿಪ್ಪಲ್ಲಿ ಆ್ಯಡ್ ಕೂಡ ಮಾಡ್ಕೊತ ಹೋಗ್ತಿದ್ದಾರೆ.
ಇದರಲ್ಲಿ ನೋಡ್ತಾ ಇದ್ದರೆ ಇದ್ರದ್ದೆಲ್ಲ ಫೈನಾನ್ಷಿಯಲ್ಸು ಇದು ಫ್ಯೂಚರು ಎಲ್ಲ ನೋಡ್ತಾ ಇದ್ದರೆ ಇನ್ನೂ ಮುಂದಿನ ವರ್ಷಗಳಲ್ಲಿ ಇನ್ನೂ ಒಳ್ಳೆಯ ರಿಟರ್ನ್ಸನ್ನು ಕೊಡ್ಬೋದು. ಸೊ ಇನ್ ಕೇಸ್ ಇದು ಮುಂದೆ ನೆಕ್ಸ್ಟು ಒಂದು 800-900 ರುಪೀಸ್ಗೆ ಹೋದರೆ ಸೊ ಬೋನಸ್ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಥರ ಒಂದು ಸ್ಟಾಕ್ಗಳಲ್ಲಿ ಬೋನಸ್ಸು ಆಮೇಲೆ ಸ್ಪ್ಲಿಟ್ಸ್ ಕೂಡ ಆಗೋ ಥರ ಇರುತ್ತೆ. ಸೊ ಬೋನಸ್ ಸಿಕ್ಕರೆ ಲೈಕ್ 1ಕ್ಕೆ 2 ಸಿಕ್ಕರೆ ಅಂದರೆ ನಿಮ್ಗೆ 1,000 ಇದ್ದರೆ 3,000 ಆಗ್ತವೆ. 1:1 ಅಂದರೆ 5,000 ಇದ್ದರೆ 10,000 ಶೇರ್ಸ್ ಆಗ್ತವೆ. ಈ ಥರದ ಒಂದೆಲ್ಲ ಬೆನಿಫಿಟ್ಸ್ ಕೂಡ ಈ ಥರದ ಕಂಪ್ನಿಗಳಲ್ಲಿ ಸಿಗ್ಬೋದು. ಸೊ ಹಾಗಾಗಿ ಈ ಕಂಪ್ನಿಯನ್ನು ನೀವು ಯಾರು ಹೊಸಬರಿದ್ದೀರಿ ಇದನ್ನು ಒಂದು ಸ್ಟಡಿ ಮಾಡಿ ರಾಡರ್ಲಿ ಇಟ್ಕೊಳ್ಳಿ. ಸೊ ಇನ್ವೆಸ್ಟರ್ಸ್ ಲೈಕ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡ್ತಾ ಇತ್ತು ಅಂದರೆ ಸೊ 70.97%, ಪಬ್ಲಿಕ್ಕು 29%, DIS ಚೂರು 0.04 ಅಂದರೆ ಇದು ಏನು ನೆಗ್ಲಿಜಿಬಲ್ ಅಂತ. ಸೊ ಇನ್ನೂ ಅವಕಾಶ ಇದೆ. FIS DIS ಕೂಡ ಎಂಟ್ರಿಗೆ ಅವಕಾಶ ಇದೆ. ಖಂಡಿತವಾಗ್ಲೂ ಇದು ಇನ್ನೂ ಲೈಮ್ ಲೈಟಿಗೆ ಬಂದರೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆದರೆ FIS DIS ಕೂಡ ಇದರಲ್ಲಿ ಎಂಟ್ರಿ ಆಗ್ಬೋದು. ಮುಂದೆ ಒಳ್ಳೆ ಫ್ಯೂಚರ್ ಕಾಣಿಸ್ತಾ ಇದೆ, ನನ್ನ ಪರ್ಸ್ನಲ್ ಒಪಿನಿಯನ್ನು. ಸೊ ಇದನ್ನು ರಾಡರ್ಲಿ ಇಟ್ಕೊಳ್ಳಿ, ಈ ಕಂಪ್ನಿಯ ಬಗ್ಗೆ ಸ್ಟಡಿ ಮಾಡಿ. ಸೊ ಇದರ ನೇಮ್ ಬಂದುಬಿಟ್ಟು ಪಿಕಾಡಿಲಿ ಆಗ್ರೋ ಇಂಡಸ್ಟ್ರೀಸ್. ಪಿಕಾಡಿಲಿ ಆಗ್ರೋ ಇಂಡಸ್ಟ್ರೀಸು ನಿಮಗೆಲ್ಲ ತುಂಬ ಫೆಮಿಲಿಯರ್ ಕಂಪ್ನಿ ಇದೆ. ಈಗ ಇತ್ತೀಚೆಗೆ ಸಿಕ್ಕಾಬಟ್ಟೆ ಓಡ್ತಾ ಇದೆ ಇದು. ಏನಪ್ಪ ಹೆಂಗಪ್ಪ ಅಂತ ಹಿಂಗೆ ಹೋಗುತ್ತೆ ನಿಲ್ಲುತ್ತೆ. ತುಂಬ ಚೆನ್ನಾಗಿ ರಿಟರ್ನ್ಸನ್ನಂತರೂ ಕೊಟ್ಬಿಟ್ಟಿದೆ. ಈಗ ಶೇರ್ ಹೋಲ್ಡರ್ಸ್ಗೆ ನೋಡಿದ್ರಲ್ಲ 1,23,000 ಪಟ್ಟು ಕೊಟ್ಟಿದೆ, ಇನ್ನು ಮುಂದೆ ಹೋಗ್ತಾ ಇದೆ. ಸೊ ಇವತ್ತಿನ ಕೊನೆಯ ಸೆಗ್ಮೆಂಟ್, ಸೊ ಇದನ್ನು ನೀವು ರಾಡರ್ ಇಟ್ಕೊಳ್ಳಿ. ಕೊನೆಯ ಸೆಗ್ಮೆಂಟ್ ಅಂದರೆ ನಾನು ಹೇಳಿದ್ನಲ್ಲ ಟೈಟನ್ ವಾಚನ್ನು ಹೆಂಗೆ ಇದು ಮಾಡೋದಂದರೆ, ಸೊ ಈಗ ಆಲ್ರೆಡಿ ಅಲ್ಲಿ ಏನು ಲಿಂಕಲ್ಲಿ ಒಂದು ಡಿಸ್ಕ್ರಿಪ್ಷನ್ ಹಾಕಿದ್ದೀವಲ್ಲ, ಸೊ ಯಾವುದು ಅಕೌಂಟ್ ಓಪನಿಂಗು, ನೀವು ಆ ಅಕೌಂಟ್ ಓಪನಿಂಗ್ ಮಾಡಿಕೊಂಡು ಸೊ ನಿಮ್ಮ ಕಡೆಯಿಂದ 15 ಅಕೌಂಟ್ಸ್ ಓಪನ್ ಆದರೆ, ಆ್ಯಕ್ಟಿವ್ ಅಕೌಂಟ್ಸ್ ಓಪನ್ ಮಾಡಿದ್ರೆ ಸೊ ನಿಮಗೆ ಒಂದು ಟೈಟನ್ ವಾಚು ಆ್ಯಸ್ ಎ ಫ್ರೀ ಗಿಫ್ಟಾಗಿ ನಿಮಗೆ ಫ್ರೀ ವಾಚ್ ಸಿಗುತ್ತೆ. ಸೊ ಅದಕ್ಕೆ ನೀವೇನು ಇನ್ನೂ ಫುಲ್ ಡೀಟೇಲ್ಸ್ ಎಲ್ಲ ಬೇಕು ಅಂತಂದರೆ ನೀವು ಟೆಲಿಗ್ರಾಮ್ ಚಾನಲಲ್ಲಿ ಬನ್ನಿ, ಅಲ್ಲಿ ಪ್ರತಿಯೊಂದು ಡೀಟೇಲ್ಸನ್ನು ಹಾಕ್ತೀವಿ. ಸೊ ಅದನ್ನು ಯಾವ ಥರ ಓಪನ್ ಮಾಡ್ಕೊಳೋದು, ಅಲ್ಲಿಂದ ನೀವು ಮತ್ತೆ ಹೆಂಗೆ ಓಪನ್ ಮಾಡಿಸ್ಕೊಳೋದು ಎಲ್ಲವನ್ನು ಗೈಡ್ ಮಾಡ್ತೀವಿ. ಫೋನ್ ನಂಬರ್ ಇರುತ್ತೆ, ನೀವು ಫೋನ್ ಕೂಡ ಕಾಂಟ್ಯಾಕ್ಟ್ ಮಾಡಿ. ಸೊ ಆದಷ್ಟು ಜಲ್ದಿ ನೀವೆಲ್ಲ ಒಂದೊಂದು ಟೈಟನ್ ವಾಚನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋ ಅಲ್ಲಿ ಗುಡ್ ಬೈ, ಟೇಕ್ ಕೇರ್.